ತಿರುಮಲದಲ್ಲಿ ನಾವು ಏಕೆ ಕೂದಲನ್ನು ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಾ? ಮೊದಲಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಒಂದು ಹುತ್ತದಲ್ಲಿ ವಾಸವಾಗಿದ್ದಾಗ ಬ್ರಹ್ಮದೇವರು ಹಸುವಿನ ರೂಪವನ್ನು ಧರಿಸಿ ಆ ಹುತ್ತದ ಬಳಿಗೆ ಬಂದು ಹಾಲು ಕೊಡುತ್ತಿದ್ದರು. ಇದನ್ನು ಗಮನಿಸಿದ ಗೋಪಾಲಕನು ಆ ಹಸುವಿನ ಮೇಲೆ ತನ್ನ ಕೊಡಲಿಯನ್ನು ಬೀಸುತ್ತಾನೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯು ಹಸುವಿಗೆ ಅಡ್ಡವಾಗಿ ನಿಂತು ರಕ್ಷಿಸುತ್ತಾರೆ. ಆ ಕೊಡಲಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಗೆ ತಗುಲಿ ಸುರಿದು ಗಾಯವಾಗುತ್ತದೆ. ಕೆಲವು ದಿನಗಳ ನಂತರ ಗಾಯವು ವಾಸಿಯಾಗುತ್ತದೆ. ಆದರೆ ಆ ಜಾಗದಲ್ಲಿ ಕೂದಲು ಬೆಳೆಯುವುದಿಲ್ಲ. ಒಮ್ಮೆ ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ಮಲಗಿದ್ದಾಗ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನೀಲಾದೇವಿ ಎಂಬ ಗಂಧರ್ವ ಕನ್ಯೆಯು ವೆಂಕಟೇಶ್ವರರನ್ನು ನೋಡಿ ಕೆಳಗೆ ಬರುತ್ತಾಳೆ. ತಲೆಗೆ ಆದ ಗಾಯವನ್ನು ನೋಡಿ ತುಂಬಾ ದುಃಖದಿಂದ ತನ್ನ ತಲೆಯಿಂದ ಕೆಲವು ಕೂದಲುಗಳನ್ನು ಕಿತ್ತು ವೆಂಕಟೇಶ್ವರರಿಗೆ ನೀಡುತ್ತಾಳೆ. ವೆಂಕಟೇಶ್ವರರು ಹೀಗೆ ಹೇಳುತ್ತಾರೆ, ನನ್ನ ಸೌಂದರ್ಯಕ್ಕಾಗಿ ನಿನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಂಡೆಯಲ್ಲವೇ? ಕಲಿಯುಗದಲ್ಲಿ ಬೆಟ್ಟಕ್ಕೆ ಬರುವ ನನ್ನ ಭಕ್ತರು ತಮ್ಮ ಕೂದಲನ್ನು ಅರ್ಪಿಸುವ ಸಂಪ್ರದಾಯ ಪ್ರಾರಂಭವಾಗುತ್ತದೆ. ಆ ಕೂದಲಿನ ಶಕ್ತಿಯೆಲ್ಲ ಬೇರೊಂದು ಭೂಲೋಕದಲ್ಲಿರುವ ನಿನಗೆ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಅಷ್ಟಕ್ಕೂ ನಾವು ತಿರುಮಲದಲ್ಲಿ ನೀಡುವ ನಮ್ಮ ಕೂದಲನ್ನು ಏನು ಮಾಡುತ್ತಾರೆ ಎಂಬುದು ನಿಮಗೆ ತಿಳಿದಿದ್ದರೆ ಕಾಮೆಂಟ್ ಮಾಡಿ. ಒಂದು ವೇಳೆ ಗೊತ್ತಿಲ್ಲದಿದ್ದರೆ ಗೋವಿಂದ ಗೋವಿಂದ ಎಂದು ಕಾಮೆಂಟ್ ಮಾಡಿ.